ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಇದು ಬಂದು ಸೋಮವಾರದ ಸಾಯಂಕಾಲದ ಬ್ಲಾಗ್ ಆಗಿರುತ್ತೆ. ಇದು ಸಾಯಂಕಾಲ ಆಗಿತ್ತು. ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸಂಜೆಗೆ ಈ ಚಳಿಗೆ ಟೀ ಕಾಫಿ ಎಲ್ಲನೂ ತುಂಬಾ ಮಿಸ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಇಲ್ಲಿ ಪಾಪುನು ಬಂದು ಸಕ್ಕರೆ ಹಾಕ್ತಾ ಇರ್ತೀನಲ್ಲ, ಆ ಟೈಮು ಕರೆಕ್ಟಾಗಿ ಬಂದುಬಿಡ್ತಾನೆ ಸಕ್ಕರೆ ಕೊಡು ಅಂತ ಹೇಳಿ. ಅವನಿಗೂ ಸ್ವಲ್ಪನೇ ಸಕ್ಕರೆ ಕೊಡ್ತೀನಿ, ಸಕ್ಕರೆ ಜಾಸ್ತಿ ಯೂಸ್ ಮಾಡಬಾರ್ದು ಅನ್ಕೋತೀನಿ, ಬಟ್ ಆಗ್ತಾ ಇಲ್ಲ. ಇಲ್ಲಿ ಇವಾಗ ಟೀ ರೆಡಿ ಆಯಿತು. ನಾವು 3 ಜನನೂ ಕೂಡ ಟೀ ಕುಡಿತೀವಿ. ಮಕ್ಕಳು ಯಾರು ಹಾಲು ಕುಡಿಯೋಲ್ಲ, ಅವ್ರು ಎಷ್ಟೇ ಹೇಳಿದ್ರು ಹಾಲು ಕುಡಿಯೋಲ್ಲ. ಅವರು ನಾನು ಟೀ ಇಟ್ಟಿರ್ತೀನಲ್ಲ, ಅದ್ರ ಜೊತೆನೇ ಟೀನ ಕುಡಿತಾರೆ. ನಾನು ಇಲ್ಲಿ ನೈಟ್ ಅಡುಗೆ ಮಾಡೋದಕ್ಕೆ ಅಂತ ಕಾಯಿನ ರುಬ್ಬಿಟ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮೀನು ಸಾಂಬಾರು ಅಥವಾ ಮೀನು ಕರಿ ಅಂತ ಏನು ಹೇಳ್ತಾರೆ ಅದನ್ನು ಮಾಡ್ತಾಯಿದ್ದೀನಿ. ಕಾಯಿನ ತುರಿದು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಮಸಾಲಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. 2 ಈರುಳ್ಳಿ ಮೀಡಿಯಮ್ ಸೈಜ್ದು, ಹಾಗೆಯೇ ಒಂದು 3 ಟೊಮೆಟೊನ ತೊಗೊಂಡಿದ್ದೀನಿ. ಚಕ್ಕೆ ಹಾಗೂ ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರಿಗಡಲೆ ಮತ್ತು 1-2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಸಾಂಬಾರು ಪೌಡರ್. ಇದನ್ನು ಇವಾಗ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಚೆನ್ನಾಗಿ ರುಬ್ಬಿದೆ. ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ ಪಾತ್ರೆನ. ಮೀನೆಲ್ಲ ಚೆನ್ನಾಗಿ ಕುದಿಬೇಕಲ್ಲ, ಹಾಗಾಗಿ ಸ್ವಲ್ಪ ಸಾಂಬಾರು ಕಡಿಮೆನೇ, ಬಟ್ ಪಾತ್ರೆ ದೊಡ್ಡದಾಗಿರೋದನ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ನಾನು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಮೀನು ಸಾಂಬಾರಿಗೆ ಸ್ವಲ್ಪ ಹುಳಿ ಖಾರ ಎಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ. ಮತ್ತು ಇಲ್ಲಿ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀರು ಸಾಕಾ ಇಲ್ಲ ಇನ್ನು ಸ್ವಲ್ಪ ಬೇಕಾ ಅಂತ ನೋಡಿಕೊಂಡು ಇಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ಮಲ್ಲಿ ಮಾಡ್ತಾಯಿದ್ದೀನಿ, ತುಂಬ ಗಟ್ಟಿ ಇಲ್ಲ ತೆಳು ಇಲ್ಲ. ಹಾಗೆ ಇಲ್ಲಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಬೆಳಿಗ್ಗೆ ತಿಂಡಿಗೆ ಸೋಯಾ ಚಂಕ್ಸ್ ಹಾಗೆಯೇ ಕಡಲೆಕಾಳನ್ನ ಹಾಕಿ ಗ್ರೇವಿ ಮಾಡೋದಕ್ಕೆ ಅಂತ ಹೇಳಿ ಕಡಲೆಕಾಳನ್ನ ನೆನೆಸಿ ಇಡ್ತಾಯಿದ್ದೀನಿ. ಇಲ್ಲಿ ಮೀನು ಸಾಂಬಾರಿಗೆ ಅಂತ ಇಟ್ಟಿರುವಂತಹ ಮಸಾಲ ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ನಾನು ಮೀನನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದು ಎಲ್ಲ ಮೀನುಗಳೆಲ್ಲ ಹಾಕಾದ್ಮೇಲೆ ಒಂದು ಚೆನ್ನಾಗಿ ಒಂದು ಸಲ ಕುದಿ ಬಂದರೆ ಸಾಕು, ಮೀನು ಸಾಂಬಾರು ರೆಡಿ ಆಗುತ್ತೆ. ಮತ್ತು ತುಂಬ ಬೇಯಿಸಬಾರ್ದು, ಮೀನೆಲ್ಲ ಕಲಸೋದಂಗೆ ಆಗಿಬಿಡುತ್ತೆ. ಇವಾಗ ಸಾಂಬಾರೆಲ್ಲ ರೆಡಿಯಾಗಿತ್ತು. ಅದಕ್ಕೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಮೀನು ತೊಳೆದಿತ್ತು, ಅದು ಇದು ಪಾತ್ರೆಗಳ ಇತ್ತಲ್ಲ, ತುಂಬ ಸ್ಮೆಲ್ ಬಂದುಬಿಡುತ್ತೆ ಜಾಸ್ತಿ ಇಟ್ಟಿದ್ರೆ ಅಂತ ಹೇಳಿ ನಾನು ಆವಾಗಲೇ ಎಲ್ಲ ಸ್ವಲ್ಪ ಪಾತ್ರೆಗಳಿದೆಯಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನಿನ್ನೆ ಕಿಚನ್ ಆರ್ಗನೈಸೇಷನ್ ವಿಡಿಯೋನ ಹಾಕಿದ್ದೆ. ಇನ್ನೂ ಯಾರೆಲ್ಲ ಕಿಚನ್ ಆರ್ಗನೈಸೇಷನ್ ವಿಡಿಯೋನ ನೋಡಿಲ್ಲ, ಒಂದ್ಸಲ ಹೋಗಿ ನೋಡಿ. ಹಾಗೆಯೇ ಯಾವ ರೀತಿ ಆಗಿದೆ, ಏನು ನನ್ನ ಕಿಚನ್ ಆರ್ಗನೈಸೇಷನ್ ಮಾಡಿರೋದು ನಿಮಗೆ ಇಷ್ಟ ಆಯಿತಾ ಏನು ಅನ್ನೋದನ್ನ ನನಗೆ
ಕಮೆಂಟಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆಗಿದೆ ಅಂದರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇವಾಗ ಎಲ್ಲ ಅಡುಗೆ ಎಲ್ಲ ಆಯಿತು. ಇಲ್ಲಿ ನಾನು ಮೀನು ಸಾಂಬಾರನ್ನ ಮಾಡಿದ್ದೀನಿ ಇವತ್ತು. ಆಗಿದೆ, ಸ್ವಲ್ಪ ರೈಸ್ಗೆ ಇಡಬೇಕು. ರೈಸಿಗೆ ಇಟ್ಟು ಸ್ವಲ್ಪ ರೈಸ್ ಇದೆ, ಅದು ಖಾಲಿ ಆದಮೇಲೆ ರೈಸ್ಗೆ ಇಡಬೇಕು. ಹಾಗೆಯೇ ಎಲ್ಲ ಕೆಲಸ ಆಗಿದೆ. ಸ್ವಲ್ಪ ಈಗ ಕಿಚನ್ನೆಲ್ಲ ಒರೆಸ್ಕೊಂಡ್ರೆ ಇವಾಗಿನ ಕೆಲಸ ಮುಗೀತು. ಸರಿ ಆಯ್ತು. ವೆಲ್ಕಮ್ ಮುದ್ದು. ವೇಟ್ ಮಾಡಿ. पूजय गंधी सत्तमलता भजतां कुफै सोते ओले सोते ओले सोते ओले सोते ओले सोते ओले बदला भैया से नन्नाई दे इनिशु पासे अन्नला गतली कोनेबी इनने ನನಗೂ ನೀನಗೂ ಮನೆ ಮಾತೆ ಒದಿದು ಪರವಾಗಿಲ್ಲ, ಇಡು. ಇಲ್ಲೇ ತಗೊಂಡ್ ಬಾ. ಇಬ್ರು ಹೇಳೋಣ ಬಾ. ಇಡ್ಕೊ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮಂಗಳವಾರ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಎಲ್ಲ ನಂದು ಬೆಳಗಿನ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಇವಾಗ ಕಿಚನಿಗೆ ಬಂದಿದ್ದೀನಿ. ಇವತ್ತು ನಾಷ್ಟಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿ ಇಲ್ಲಿ ಚಪಾತಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿಯೇ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಕಡಲೆಕಾಳು ಮತ್ತು ಸೋಯಾ ಹಾಕಿ ಗ್ರೇವಿ ಮಾಡೋಣ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಹಾಕ್ತಾಯಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟನ್ನ ಕಲಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನನಗೆ ಕಲಸಿಟ್ಬಿಟ್ರೆ ನಾನು ಗ್ರೇವಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ಅಂತ ಎದ್ದ ತಕ್ಷಣವೇ ಫಸ್ಟು ಈ ಕೆಲಸನ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಸೋಯಾನ ನೆನೆಸಿಡ್ತಾ ಇದ್ದೀನಿ. ಗ್ರೇವಿ ಮಾಡೋದಕ್ಕೆ ಒಂದು 5 ನಿಮಿಷ ಇದೆ ಅನ್ನೋವಾಗಲೇ ಇಲ್ಲಿ ನೆನೆಸಿಡ್ತಾ ಇದ್ದೀನಿ. ನೆನೆಸಿಟ್ಟು ನೆಕ್ಸ್ಟು ಇಲ್ಲಿ ಮಿಕ್ಕಿದ್ದು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಅದನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಬೆಳಗ್ಗೆ ಎದ್ದ ತಕ್ಷಣವೇ ಯಾವ ರೀತಿ ಆಗಿರುತ್ತೆ ಅಂದರೆ ಎಲ್ಲನೂ ಫಟ 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 ಅಂತ ಆ ಟೈಮಿಗೆ ಕರೆಕ್ಟಾಗಿ ಆಗ್ಬಿಡ್ಬೇಕು. ಇವತ್ತು ಚಪಾತಿ ಮತ್ತು ಈ ಗ್ರೇವಿ ಎರಡೂ ಮಾಡೋದ್ರಿಂದ ಸ್ವಲ್ಪನೇ ಟೈಮ್ ಆಗೋಯ್ತು ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ರೆಡಿ ಆದ ತಕ್ಷಣ ತಿಂಡಿ ಕೇಳ್ತಾ ಇರ್ತಾರೆ. ಸರಿಯಾದ ಟೈಮಿಗೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಲೇಟಾಗಿ ಹೋಗುತ್ತೆ. ಮತ್ತು ಇಬ್ಬರು ಮಕ್ಕಳಿರೋದ್ರಿಂದ ಇಬ್ರಿಗೂ ಕೂಡ ಬೇಗ ಮಾಡಿಕೊಡ್ಬೇಕು. ಅವರಿಬ್ಬರು ಒಂದೇ ಟೈಮಿಂಗ್ಸ್ಗೆ ಹೋಗೋದ್ರಿಂದ ನಾನು ಇಲ್ಲಿ ಸೋಯಾ ಗ್ರೇವಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಹಾಗೆಯೇ ಒಂದು 5 ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಹಾಗೆಯೇ ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ನಾನಿಲ್ಲಿ ಒಂದು 3 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ರುಬ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಗ್ರೇವಿ ಜಾಸ್ತಿ ಆಗುತ್ತೆ. ನನಗಿಲ್ಲ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಹೇಳಿ ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸೋಯಾ ನೆನೆಯೋದಕ್ಕೆ ಅಂತ ಇಟ್ಟಿದ್ನಲ್ಲ, ಅದು ಚೆನ್ನಾಗಿ ನೆಂದಿದೆ. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಅದರಿಂದ ನೀರನ್ನೆಲ್ಲ ತಗೊಳ್ತಾ ಇದ್ದೀನಿ. ಚೆನ್ನಾಗಿ ಅದರದ್ದು ನೀರು ಏನಿರುತ್ತೆ ನೋಡಿ ಅದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ತೆಗೆದುಬಿಡಬೇಕು. ಇಲ್ಲಾಂದರೆ ಅದು ತಿನ್ನಬೇಕಾದ್ರೆ ಒಂಥರ ನೀರು ಥರನೇ ಅನಿಸ್ತಾ ಇರುತ್ತೆ. ಇಲ್ಲಿ ನಾನು ನೀಟಾಗಿ ಇದನ್ನೆಲ್ಲ ಪ್ರೆಸ್ ಮಾಡಿ ಚೆನ್ನಾಗಿ ಹಿಂಡಿ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಕಡಲೆಕಾಳು ಸ್ವಲ್ಪ ಚೆನ್ನಾಗಿ ಮಸಾಲೆನ ಇಟ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಸೋಯಾನ ಸೇರಿಸ್ಕೊಳ್ತಾ ಇದ್ದೀನಿ, ಸೋಯಾ ಚಂಕ್ಸ್ನ. ಇದೆರಡೂ ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಟೊಮೊಟೊ ಎಲ್ಲ ರುಬ್ಬಿಟ್ಟು ಪ್ಯೂರಿ ಥರ ಮಾಡಾಕಿದ್ರೆ ಸ್ವಲ್ಪ ಚೆನ್ನಾಗಿ ಗ್ರೇವಿ ಥರ ಚೆನ್ನಾಗಿ ಬರ್ತಾಯಿತ್ತು. ಇದು ಡೈರೆಕ್ಟಾಗಿ ಹಾಗೆ ಹಾಕಿದ್ರಿಂದ ಸ್ವಲ್ಪ ಡ್ರೈ ಥರನೇ ಇತ್ತು ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಒಂದು 5 ನಿಮಿಷ ಮುಚ್ಚಿ ಚೆನ್ನಾಗಿ ಬೇಯಿಸ್ತೀನಿ. ಮಕ್ಕಳೆಲ್ಲ ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಹೊರಟರು. ಇವಾಗ ನಮ್ಮ ಮನೆಯವರು ಒಂದು 10:30 ಆಗಿತ್ತು, ಅವರೂ ಕೂಡ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಹಾಗೆಯೇ ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.